ಹೀಗೆ ದ್ರೋಣಾಚಾರ್ಯರು ರಾಜಪುತ್ರರಿಗೆ ಅಭ್ಯಾಸ ಮಾಡಿಸುತ್ತಿರುತ್ತಾರೆ. ಆಗ ಏಕಲವ್ಯ ಪ್ರವೇಶಿಸುತ್ತಾನೆ. ನಮಸ್ತೆ ಆಚಾರ್ಯ. ಆಯುಷ್ಮಾನ್ ಭವ, 100 ಕಾಲ ಸುಖವಾಗಿ ಬಾಳು. ಎದ್ದೇಳು ಮಗು. ನನ್ನ ಹೆಸರು ಏಕಲವ್ಯ. ನಾನು ಹಿರಣ್ಯಧನುಸಿನ ಮಗ. ಓ, ಹಿರಣ್ಯಧನುಸ್. ನಾನು ಕೇಳಿದ್ದೇನೆ. ಹಿರಣ್ಯಧನುಸ್ ದಕ್ಷಿಣ ಕಾಡಿನ ಒಬ್ಬ ಪ್ರಸಿದ್ಧ ಬೇಟೆಗಾರ ಎಂದು ನಾನು ಕೇಳಿದ್ದೇನೆ. ನೀನು ಅವನ ಮಗ ಎಂದು ಕೇಳಲು ನನಗೆ ತುಂಬಾ ಸಂತೋಷವಾಗುತ್ತಿದೆ ಮಗು. ನೀನು ಇಲ್ಲಿಗೆ ಬಂದ ವಿಷಯ ಹೇಳು. ನನ್ನ ಕಾಡಿನಲ್ಲಿ ತೋಳಗಳು ಜಾಸ್ತಿಯಾಗಿದೆ. ಅವು ಜಿಂಕೆ ಮರಿಗಳನ್ನು ಅವು ಕೊಲ್ಲುತ್ತಿದೆ. ಆದ್ದರಿಂದ ನನಗೆ ಸ್ವಲ್ಪ ಬಿಲ್ವಿದ್ಯೆಯನ್ನು ಕಲಿಸಿ ಗುರುಗಳೇ. ಆದರೆ ಗುರುಗಳೇ, ನೀವು ರಾಜಕುಮಾರರಿಗೆ ಮಾತ್ರ ಬಿಲ್ವಿದ್ಯೆಯನ್ನು ಕಲಿಸಿಕೊಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದೀರಾ. ಚಿಂತಿಸಬೇಡ ಅರ್ಜುನ. ಹೌದು ಮಗು, ನಾನು ರಾಜವಂಶದ ರಾಜಪುತ್ರರಿಗೆ ಮಾತ್ರ ಬಿಲ್ವಿದ್ಯೆಯನ್ನು ಕಲಿಸಿಕೊಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದೇನೆ. ನಾನು ನಿಮಗೆ ಬಿಲ್ವಿದ್ಯೆಯನ್ನು ಕಲಿಸಿಕೊಡುವುದಕ್ಕೆ ಆಗುವುದಿಲ್ಲ. ಮಹಾನ್ ಆಚಾರ್ಯ, ನಿಮ್ಮ ಆಶೀರ್ವಾದದಿಂದ ನಾನು ಬಿಲ್ವಿದ್ಯೆ ಕಲಿಯುತ್ತೇನೆ. ಈಗ ಬರುತ್ತೇನೆ. 2 ವರ್ಷಗಳ ನಂತರ ಒಂದು ಮರದ ಕೆಳಗೆ ಮಣ್ಣಿನಿಂದ ತಯಾರಿಸಿದ ದ್ರೋಣಾಚಾರ್ಯರ ಮೂರ್ತಿಯನ್ನು ಇಟ್ಟುಕೊಂಡು ಏಕಲವ್ಯನು ಹೂವಿನಿಂದ ಅಲಂಕರಿಸಿ ಪೂಜಿಸುತ್ತಿರುತ್ತಾನೆ. ಪಕ್ಕದಲ್ಲೇ ಜಿಂಕೆ ಮರಿಗಳು ಶಾಂತವಾಗಿ ಮತ್ತು ನಿಶ್ಚಿಂತೆಯಿಂದ ಹುಲ್ಲು ಮೇಯುತ್ತಿರುತ್ತವೆ. ನಂತರ ಏಕಲವ್ಯನಿಗೆ ದೂರದಿಂದ ಒಂದು ಶಬ್ದ ಕೇಳಿಸಿ ಬರುತ್ತದೆ. ಇದು ತೋಳದ ಶಬ್ದವಂತೂ ಅಲ್ಲ. ಯಾಕೋ ಶಬ್ದ ಹತ್ತಿರ ಬರುವಂತಿದೆ. ನಾಯಿಯ ಬಾಯಿಯಲ್ಲಿ ಬಾಣಗಳನ್ನು ಗಮನಿಸಿದ ದ್ರೋಣಾಚಾರ್ಯರು ಮತ್ತು ಶಿಷ್ಯರು ಏಕಲವ್ಯ ಇರುವಲ್ಲಿಗೆ ಆಗಮಿಸುತ್ತಾರೆ. ನಮಸ್ತೆ ಆಚಾರ್ಯ. ಆಯುಷ್ಮಾನ್ ಭವ, 100 ಕಾಲ ಸುಖವಾಗಿ ಬಾಳು. ಎದ್ದೇಳು ಮಗು. ನನ್ನನ್ನು ನೋಡಲು ನೀವು ಇಲ್ಲಿಗೆ ಹೇಗೆ ಗುರುಗಳೇ? ಏಕಲವ್ಯ, ನೀನು ಇಷ್ಟು ಕಡಿಮೆ ಅವಧಿಯಲ್ಲಿ ಎಂಥ ವಿದ್ಯೆಯನ್ನು ಗಳಿಸಿದ್ದೀಯಾ? ನಿನ್ನ ಗುರುಗಳು ನಿಜವಾಗಲು ಮಹಾನ್ ಗುರುಗಳು. ನಿಜವಾಗಲೂ ಈ ಮಗು ಶಬ್ದವೇದಿಯಲ್ಲಿ ಎಷ್ಟು ಉತ್ತಮವಾಗಿದ್ದಾನೆ. ಇವೆಲ್ಲವೂ ನಿಮ್ಮ ಆಶೀರ್ವಾದದಿಂದ ಕಲಿತ ಫಲವೇ ಗುರುಗಳೇ. ಆದರೆ ಗುರುಗಳೇ, ನೀವು ರಾಜಕುಮಾರರಿಗೆ ಮಾತ್ರ ಬಿಲ್ವಿದ್ಯೆಯನ್ನು ಕಲಿಸಿಕೊಡುತ್ತೀರಾ ಅಂತ ಪ್ರತಿಜ್ಞೆ ಮಾಡಿದ್ದೀರಾ. ನೀವು ನಿಮ್ಮ ಪ್ರತಿಜ್ಞೆಯನ್ನು ಮರೆತಿದ್ದೀರಾ ಗುರುಗಳೇ. ಇವನ್ಯಾರು ನಿಮ್ಮ ಗುರುಗಳನ್ನು ಕಲಿತಿದ್ದಾನೆ? ಚಿಂತಿಸಬೇಡ ಅರ್ಜುನ. ನಾನು ಇವನಿಗೆ ಯಾವುದೇ ವಿದ್ಯೆಯನ್ನು ಕಲಿಸಿಕೊಡಲಿಲ್ಲ. ಇವನಿಗೆ ಇವನ ಗುರುವಿನ ಮೇಲೆ ಇರುವ ಗುರುಭಕ್ತಿಯಿಂದ ಇವನು ಇಷ್ಟು ಕಡಿಮೆ ಅವಧಿಯಲ್ಲಿ ಇಂಥ ವಿದ್ಯೆಯನ್ನು ಗಳಿಸಿದ್ದೀಯಾ. ಏಕಲವ್ಯ, ನೀನು ನನಗೆ ಗುರಿ ಎಂದು ಹೇಳುತ್ತೀಯಾ ಅಲ್ಲವೇ? ಹೌದು. ಹಾಗಾದರೆ ನೀನು ನನಗೆ ಗುರುದಕ್ಷಿಣೆಯನ್ನು ನೀಡಬೇಕು. ನಾನು ನಿಮಗೆ ಗುರುದಕ್ಷಿಣೆಯಾಗಿ ಏನನ್ನು ನೀಡಬೇಕು ಗುರುಗಳೇ? ನೀನು ನನಗೆ ನಿನ್ನ ಬಲಗೈನ ಹೆಬ್ಬೆರಳನ್ನು ಗುರುದಕ್ಷಿಣೆಯನ್ನಾಗಿ ನೀಡಬೇಕು. ಖಂಡಿತವಾಗಿಯೂ. ಕೂಡಲೇ ಏಕಲವ್ಯನು ತನ್ನ ಜೇಬಿನಲ್ಲಿದ್ದ ಕತ್ತಿಯನ್ನು ತೆಗೆದು ತನ್ನ ಬಲಗೈಯ ಹೆಬ್ಬೆರಳನ್ನು ಕತ್ತರಿಸಿ ತಂದು ದ್ರೋಣಾಚಾರ್ಯರ ಪಾದಗಳಿಗೆ ಸಮರ್ಪಿಸುತ್ತಾನೆ. ಗುರುಗಳೇ, ನನ್ನ ಗುರುದಕ್ಷಿಣೆ ಇಲ್ಲಿದೆ. ಇನ್ನು ಇದು ನನಗೆ ಬೇಕಿಲ್ಲ. ಏಕೆಂದರೆ ಈಗ ನನ್ನ ಜಿಂಕೆ ಮರಿಗಳು ತೋಳಗಳಿಂದ ಮುಕ್ತವಾಗಿದೆ. ಚಿಂತಿಸಬೇಡ ರಾಜಕುಮಾರ. ಈಗ ಈ ಭೂಲೋಕದಲ್ಲೇ ನೀನೇ ಶ್ರೇಷ್ಠವಾದ ಬಿಲ್ಲುಗಾರ. ಇನ್ನು ಒಂದು ಬಾರಿ ನಿನ್ನ ಗುರುಗಳಿಗೆ ಆ ರೀತಿ ಮಾತನಾಡಬೇಡ. ಅವರು ಎಂದಿಗೂ ಅವರ ಪ್ರತಿಜ್ಞೆಯನ್ನು ಮುರಿದಿಲ್ಲ. ನಾನು ಬರುತ್ತೇನೆ ಗುರುಗಳೇ.